ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ರಹಸ್ಯ ಶಕ್ತಿಗಳೇ, ಮೇ 4, 2026 12 ಗಂಟೆಗೆ ನಿಮ್ಮ ಜೀವನದ ಅತಿ ದೊಡ್ಡ ರಹಸ್ಯ ಬಯಲಾಗುತ್ತೆ. ನಿಮ್ಮನ್ನು 10 ವರ್ಷದಿಂದ ಕಾಡ್ತಿದ್ದ ಕಪ್ಪು ನೆರಳು ಶಾಶ್ವತವಾಗಿ ಸುಟ್ಟು ಹೋಗುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ತಾಳ್ಮೆಯನ್ನು ದೌರ್ಬಲ್ಯ ಅಂದುಕೊಂಡವರು ಈಗ ನಿಮ್ಮ ಕುಟುಕುತನ ರುಚಿ ನೋಡ್ತಾರೆ. ಮಂಗಳ ಪ್ಲಸ್ ಕೇತು ನಿಮ್ಮ 8ನೇ ಮನೆಯಲ್ಲಿ ಪರಿವರ್ತನೆ ಮಹಾಯೋಗ ಮಾಡ್ತಿದ್ದಾರೆ. ಮುಂದಿನ 7 ದಿನದಲ್ಲಿ ನಿಮ್ಮ ಶತ್ರುಗಳು ಅವರ ಹೆಸರು ಸ್ಮಶಾನ ಸೇರುತ್ತೆ, ನಿಮ್ಮ ಹೆಸರು ಸಿಂಹಾಸನ ಹೇರುತ್ತೆ. ಹೇಗೆ? ವಿಡಿಯೋ ಕೊನೆಯವರೆಗೂ ನೋಡಿ. ಚೇಳು ಸುಮ್ಮನೆ ಕೂರಲ್ಲ. ಮುಂದಿನ 7 ದಿನದಲ್ಲಿ ನಿಮ್ಮ ಶತ್ರುಗಳ ಹೆಸರು ಸ್ಮಶಾನ ಸೇರುತ್ತೆ, ನಿಮ್ಮ ಹೆಸರು ಸಿಂಹಾಸನ ಸೇರುತ್ತೆ. ಇದು ಗ್ಯಾರಂಟಿ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳ. ಈಗ ಮಂಗಳ 8ನೇ ಮನೆ ರಹಸ್ಯ ತಂತ್ರ ಪುನರ್ಜನ್ಮ ಸ್ಥಾನದಲ್ಲಿ ಕೇತು ಜೊತೆ ಗುರು 5ನೇ ಮನೆಯಿಂದ ಪೂರ್ಣ ದೃಷ್ಟಿ. ಇದರ ಅರ್ಥ ಕುಜ ಕೇತು ಅಂಗಾರಕ ಯೋಗ, ಗುರು ಚಾಂಡಲ ಭಂಗ ಯೋಗ. ನಿಮ್ಮ ವಿರುದ್ಧ ಮಾಡಿದ ಮಾಟ ಮಂತ್ರ ದೃಷ್ಟಿ ಪರಿಹಾರ ಎಲ್ಲವೂ ಮಾಡಿದವರಿಗೆ ವಾಪಸ್ ಹೋಗುತ್ತೆ. ಇನ್ಶೂರೆನ್ಸ್, ಆಸ್ತಿ, ವಾರಸುದಾರಿಕೆ, ಹಠಾತ್ ಧನಲಾಭ ಯೋಗ. 8 ವರ್ಷದ ಕರ್ಮದ ಗಂಟು ಮೇ 10 ಒಳಗನೆ ಬಿಚ್ಚುತ್ತೆ. ಇನ್ನು ಶತ್ರು ಸಂಹಾರ 7 ದಿನದ ಅಘೋರ ಶಕ್ತಿ. ನಿಮ್ಮ ರಕ್ತ ಸಂಬಂಧದಲ್ಲಿ ಒಬ್ಬರು ಹೆಣ್ಣು ಅಥವಾ ಗಂಡು ನಿಮ್ಮ ಏಳಿಗೆ ಸಹಿಸೋದಕ್ಕೆ ಆಗಲೇ ಸ್ಮಶಾನ ತಂತ್ರ ಮಾಡಿಸಿದ್ದಾರೆ. ರಾತ್ರಿ ನಿದ್ದೆ ಕೆಡೋದು, ದುಡ್ಡು ಕೈಯಲ್ಲಿ ನಿಲ್ಲದೇ ಇರೋದು, ಪದೇ ಪದೇ ಆಕ್ಸಿಡೆಂಟ್ ಇದೇ ಕಾರಣ. ಆದರೆ ಮೇ 6ರಿಂದ ಮೇ 10 ಒಳಗಡೆ, ಅಮಾವಾಸ್ಯೆ ಒಳಗಡೆ ಕಾಲಭೈರವ ಮಾತಂಗಿ ದೇವಿ ಆ್ಯಕ್ಟಿವ್ ಆಗ್ತಾರೆ. ಮಾಡಿಸಿದವರ ಮನೆಯಲ್ಲಿ 3 ಅಪಶಕುನ ಆಗುತ್ತೆ. ಕಾಗೆ ಕೂಗುತ್ತೆ, ಹಾಲು ಒಡೆಯುತ್ತೆ, ದೀಪ ಆರಿ ಹೋಗುತ್ತೆ, ಅವನೇ ಬಂದು ನಿಮ್ಮ ಕಾಲಿಗೆ ಬೀಳ್ತಾನೆ. ನೀವು ಸೇಡು ತೀರಿಸ್ಬೇಕಂತ ಏನಿಲ್ಲ, ನಿಮ್ಮ 3ನೇ ಕಣ್ಣು ತೆರೆಯುತ್ತೆ. ಸುಮ್ಮನೆ ನೋಡಿ ಅಷ್ಟೇ, ವಿನಾಶ ತಾನೇ ಶುರುವಾಗುತ್ತೆ. ನಿಮಗೆ ಎಲ್ಲಿಂದನೂ ಹಠಾತ್ ಹಣ ಅನ್ನೋದು ಬರುತ್ತೆ. ಲಾಟ್ರಿ, ಷೇರು, ಕ್ರಿಪ್ಟೋ, ಇನ್ಶೂರೆನ್ಸ್ ಕ್ಲೈಮು, ಪಿತ್ರಾರ್ಜಿತಾಸಿ ಎಲ್ಲಿಂದಲೂ ದೊಡ್ಡ ಮೊತ್ತದ ಹಣ ಬರುತ್ತೆ. ಮೇ 6, 13, 22 ದಿನಾಂಕ ನಿಮಗೆ ಲಕ್ಕಿ ಆಗಿರುತ್ತೆ. ಇನ್ನು ಉದ್ಯೋಗ, ಪೊಲೀಸ್, ಆರ್ಮಿ, ಸರ್ಜನ್, ರಿಸರ್ಚ್, ಸೈಕಾಲಜಿ, ತಂತ್ರಜ್ಞಾನ, ತನಿಖಾ ಇಲಾಖೆ ಇಲ್ಲಿ ಇರೋರಿಗೆಲ್ಲ ಸ್ಪೆಷಲ್ ಪ್ರಮೋಷನ್. ಬಿಸ್ನೆಸ್, ಗೂಢಚರ್ಯೆ, ರಹಸ್ಯ ಡೀಲ್, ಭೂಮಿ ಕೆಳಗಿನ ವ್ಯವಹಾರ, ಮೈನಿಂಗ್, ಆಯಿಲ್, ಕೆಮಿಕಲ್ ಲಾಭ. ಎಚ್ಚರಿಕೆ: ಕಪ್ಪು ಹಣ, ಟ್ಯಾಕ್ಸ್, ಕಳ್ಳತನ ಮಾಡಬೇಡಿ. ಕೇತು 8ನೇ ಮನೆಯಲ್ಲಿ ಇದ್ದಾಗ ಸರ್ಕಾರಿ ರೇಡ್ ಆಗುತ್ತೆ. ಇನ್ನು ಆರೋಗ್ಯ ಪ್ಲಸ್ ಮಾನಸಿಕ ಶಕ್ತಿ. ಮಂಗಳ ರಕ್ತ, ಕೇತು ನರಮಂಡಲ, ರಹಸ್ಯ ಕಾಯಿಲೆ, ಪೈಲ್ಸ್, ಹಾರ್ಮೋನ್ ಸರ್ಜರಿ ಯೋಗ ಇದೆ. ಆದರೆ ಈಗ ಪತ್ತಾಗಿ ಪರ್ಮನೆಂಟ್ ವಾಸಿಯಾಗುತ್ತೆ. ಇನ್ನು ಪರಿಹಾರ: ಮಂಗಳವಾರ ಕೆಂಪು ಮಸೂರ ದಾನ ಮಾಡಿ, ರಾತ್ರಿ ಮಲಗುವ ಮುನ್ನ ಪಾದಕ್ಕೆ ಎಳ್ಳೆಣ್ಣೆ ಹಚ್ಚಿ, ಅಮಾವಾಸ್ಯೆ ದಿನ ಉಪವಾಸ ಮಾಡಿ. ನೆಗೆಟಿವ್ ಎನರ್ಜಿ ಕಟ್ ಆಗುತ್ತೆ. ಮನೆಯಲ್ಲಿ ಬಾತ್ರೂಮ್, ಟಾಯ್ಲೆಟ್ ಕ್ಲೀನ್ ಮಾಡಿ. 8ನೇ ಮನೆ ಆಕ್ಟಿವ್ ಇದ್ದಾಗ ಕೊಳಕು ಜಾಗದಲ್ಲಿ ಪ್ರೇತ ಶಕ್ತಿ ಸೇರುತ್ತೆ. ಇನ್ನು ಲವ್, ನಿಮ್ಮ ಅಟ್ರಾಕ್ಷನ್ ಪವರ್ ಈಗ 100%. ಒಬ್ಬ ವ್ಯಕ್ತಿ ನಿಮ್ಮ ಮಾತಿಗೆ, ನಿಮ್ಮ ಕಣ್ಣಿಗೆ ಮರಳಾಗ್ತಾರೆ. ಆದರೆ ರಹಸ್ಯ ಸಂಬಂಧ ಬೇಡ. ಕೇತು ಬಯಲಿಗೆ ಎಳಿತಾನೆ. ಮದುವೆ ಆದವರಿಗೆ ಸಂಗಾತಿಯೊಂದಿಗೆ ದೈಹಿಕ ಮಾನಸಿಕ ಬಾಂಧವ್ಯ ಗಟ್ಟಿಯಾಗುತ್ತೆ. ಮೇ 9 ಇಬ್ಬರು ಸೇರಿ ದುರ್ಗೆಗೆ ಕುಂಕುಮಾರ್ಚನೆ ಮಾಡಿ. ಬ್ರೇಕಪ್, ನಿಮಗೆ ಮೋಸ ಮಾಡಿದವರು ಈಗ ಒಂಟಿಯಾಗಿ ಕುಳಿತಾರೆ. ನೀವು ಮುಂದೆ ಹೋಗಿ ನಿಮ್ಮ ಲೆವೆಲ್ ಜನ ನಿಮ್ಮನ್ನು ಹುಡುಕಿ ಬರ್ತಾರೆ. ಇನ್ನು ದೊಡ್ಡ ಅಪಾಯ ಏನು ಅಂದರೆ ಚೇಳು ಕೆರಳಿದರೆ ಸೇಡು. ಕೈಯಾರೆ ಯಾರಿಗೂ ಕೇಡು ಬಗೆಬೇಡಿ, ನಿಮ್ಮ ಶಾಪ ತಕ್ಷಣ ತಗಲುತ್ತೆ. ಆದರೆ ಅದರ ಕರ್ಮ ನಿಮಗೂ ಅಂಟುತ್ತೆ. ರಹಸ್ಯ ಬಿಚ್ಚಿಡೋದು, ನಿಮ್ಮ ವೀಕ್ನೆಸ್ ಯಾರಿಗೂ ಹೇಳಬೇಡಿ. 8ನೇ ಮನೆ ಆ್ಯಕ್ಟಿವ್ ಇದ್ದಾಗ ಆಪ್ತರೆ ದ್ರೋಹ ಮಾಡ್ತಾರೆ. ನಶೆ, ಡ್ರಗ್ಸ್, ಆಲ್ಕೋಹಾಲ್, ಅತಿಯಾದ ಸೆಕ್ಸ್. ಕೇತು ನಿಮ್ಮನ್ನು ವ್ಯಸನಕ್ಕೆ ತಳ್ತಾನೆ, ಲಿಮಿಟ್ ಇರಲಿ. ಇನ್ನು ವೃಶ್ಚಿಕ ಕವಚ ರಕ್ಷಣೆ, ಏಳಿಗೆ. ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಮಲ್ಲಿಗೆ ಎಣ್ಣೆ ದೀಪ ಮತ್ತು ಕಡಲೆಹಾರ. ಓಂ ಕ್ರಾಂ ಕ್ರೀಂ ಪ್ರೌಂ ಸಹ
ಬಹುಮಾಯ ನಮಃ 108 ಬಾರಿ ಹೇಳಿ. ಅಮಾವಾಸ್ಯೆ ಕಾಲಭೈರವ ಅಷ್ಟಕ ಹೇಳಿ. ಕಪ್ಪು ನಾಯಿಗೆ ರೊಟ್ಟಿ ಕೊಡಿ, ಶತ್ರು ಕಂಬನ ಆಗುತ್ತೆ. ಇನ್ನು ಬಲಗೈ ಉಂಗುರ ಬೆರಳಿಗೆ ಹವಳ ಸಾಧ್ಯ ಆಗದಿದ್ರೆ ಕೆಂಪು ದಾರ ಹಾಕಿ. ರಾತ್ರಿ 11ರ ನಂತರ ಶನೀಶ್ವರ ಮಂತ್ರವನ್ನು ಜಪಿಸಿ. ವೃಶ್ಚಿಕ ರಾಶಿಯವರೇ, ನೀವು ಸಾಯೋದಿಲ್ಲ. ಪ್ರತಿ ಸಲ ಸುಟ್ಟು ಕೂಡ ಫಿನಿಕ್ಸ್ನಂತೆ ಎದ್ದು ಬರ್ತೀರಾ. ಇಷ್ಟು ದಿನ ನಿಮ್ಮನ್ನು ಸಮಾಧಿ ಮಾಡೋಕ್ಕೆ ನೋಡಿದವರು, ಮರೆತಿದ್ದವರು ನೀವು ಮುಂದಿನ 21 ದಿನ ನಿಮ್ಮ ಹಳೆಯ ಕರ್ಮಗಳೆಲ್ಲ ಕಳಚಿ ಹೊಸ ಜನ್ಮ, ಹಣ, ಅಧಿಕಾರ, ಗೌರವ ಎಲ್ಲ ಕೂಡ ನಿಮ್ಮ ಕಡೆ ಬರುತ್ತೆ. ಈ ವಿಡಿಯೋ ಶಕ್ತಿ ಕೊಟ್ಟಿದೆ ಅಂದರೆ ಲೈಕ್ ಮಾಡಿ. ಜೈ ಕಾಲಭೈರವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.